ಮಿನಿ, ಈ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ನೋಡಿದ್ಯಾ ನೀನು? ನೆನ್ನೆ ಏನೋ ಒಂಥರ ಹೊಸ ಥರದ ಪಲ್ಯ ಹೇಳ್ಕೊಟ್ರು ಕಣೆ. ಹ್ಞೂ ಆಂಟಿ, ಬರ್ದಿಟ್ಟಿದ್ದೀನಿ, ಇವತ್ತು ಟ್ರೈ ಮಾಡೋಣ. ಹಾಂ. ಇವರಿಬ್ಬರಲ್ಲಿ ಎಲ್ಲಿಗೂ ಹೊರಟಿದಾರಲ್ಲ ಈಗ ಅವಸರವಾಗಿ. ಅತ್ತೆಮ್ಮ, ಅಮೃತ, ಎಲ್ಲಿಗೆ ಹೊರಟ್ರಿ ಇಬ್ರು? ಅದು ಹೇಮಾ, ಆಶ್ರಮದಲ್ಲಿ ವಿಶೇಷವಾದ ಅಭಿಷೇಕ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ಬರೋಕ್ಕೆ ಹೇಳಿದ್ರು. ನಾನು ಅಮೃತ ಹೋಗ್ಬಿಟ್ಟು ಬರ್ತೀನಿ. ಹಾಂ? ಓ, ಆಶ್ರಮಕ್ಕ? ಹಾಗಾದರೆ ನಾವು ಬರ್ತೀವಿ. ಹೇಗೂ ಮಿನಿನೂ ಆಶ್ರಮ ನೋಡಿಲ್ಲ. ಏ ಮಿನಿ, ಆಶ್ರಮ ಎಷ್ಟು ಚೆನ್ನಾಗಿದೆ ಗೊತ್ತೇನೆ? ರೆಡಿಯಾಗು, ನಾವು ಹೋಗೋಣ. ಅತ್ತೆ, ನೀವೇನು ಬರೋದು ಬೇಡ. ಯಾಕಮ್ಮ ಅಮೃತ, ನಾವು ಬಂದರೆ ಏನು ತಪ್ಪು? ಅಲ್ಲ, ಯಾವಾಗಲೂ ನೀವು ಬನ್ನಿ ಅಂತ ನೀನೇ ಹೇಳ್ತಾ ಇದ್ದೆ. ಬರೋದಕ್ಕೆ ಹೇಳಿ ಇಷ್ಟೊತ್ತಾದರೂ ಇವ್ರು ಇನ್ನೂ ಬಂದಿಲ್ವಲ್ಲ, ಯಾಕೆ? ದಾರಿಲೇನಾದರೂ ಶಾಸ್ತ್ರಿಗಳೇ, ನಾನು ಅರ್ಜುನ್ ಅವರೆಲ್ಲಿ? ಅವ್ರಿಗೇನಾಗಿದೆ? ಅವರೆಲ್ಲಿದ್ದಾರೆ? ಅಲ್ಲಮ್ಮ ಅಮೃತ, ನಾವಿನ್ನೂ ನಿನಗೆ ಅರ್ಜುನ್ ವಿಚಾರ ಹೇಳೇ ಇಲ್ಲ. ನಿನಗೆ ಹೇಗೆ ಗೊತ್ತಾಯ್ತು? ಹಾಗಾದ್ರೆ ನನ್ನ ಅನುಮಾನ ನಿಜ. ಅರ್ಜುನ್ ಅವ್ರಿಗೆ ತೊಂದರೆ ಆಗಿರೋದು ನಿಜ. ಎಲ್ಲಿದ್ದಾರೆ ಎಲ್ಲಿದ್ದಾರೆ ನನ್ನ ಅರ್ಜುನ್ ಅವರು? ಶಾಸ್ತ್ರಿಗಳೇ, ಅರ್ಜುನ್ ಅವರು ನಾನು ಎರಡು ದೇಹ ಒಂದು ಆತ್ಮ ಇದ್ದ ಹಾಗೆ. ಅರ್ಜುನ್ ಅವರು ನನ್ನ ಜೀವನದ ಅವಿಭಾಜ್ಯ ಅಂಗ. ಅವ್ರಿಗೇನಾದ್ರೂ ಆದ್ರೆ ಆ ನೋವು ಮೊದಲು ನನ್ನನ್ನು ದಾಟ್ಕೊಂಡೇ ಹೋಗ್ಬೇಕು.